ಜ್ವರ ಕಮ್ಮಿ ಆಯ್ತದ ಆಯ್ತಾ ಮಲ್ಕೊ ತಾಚಿ ಮಾಡು. ನಾನು ಪಪ್ಪ ಕೆಲ್ಸಕ್ಕೆ ಹೋಗ್ಬಿಟ್ಟು ಬೆಳಗ್ಗೆ ಬರ್ತದೆ ಆಯ್ತಾ ಮಗನೇ. ಅಷ್ಟೊತ್ತಿಗೆ ಜ್ವರ ಎಲ್ಲ ಕಮ್ಮಿ ಆಗಿರ್ತದೆ. ತಾಚಿ ಮಾಡು. ನೋಡಿ ಗೈಸ್, ಇವನ್ ಜ್ವರ, ಅವ್ನು ಪಮ್ಮಿಗೆ ಹುಷಾರಿಲ್ಲ ನೋಡಿ. ಇವನಿಗೆ ಕೋಲ್ಡು ಪೂರ್ತಿ ಜ್ವರ, ತಲೆಭಾರ ಪಾಪ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿಗೋ ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ. ಗೈಸ್ ಹತ್ತತ್ರ ಒಂದು ವಾರ ಆಯಿತು ಯಾವುದೇ ವಿಡಿಯೋಸ್ಗಳು ಹಾಕಿಲ್ಲ. ಇವತ್ತು ಕೂಡ ವಿಡಿಯೋ ಮಾಡುವಂಥ ಪರಿಸ್ಥಿತಿಲಿ ನಾನಿಲ್ಲ. ಯಾಕಂತ ಹೇಳಿದ್ರೆ ಇದನ್ನು ನಿಮ್ಮ ಹತ್ರ ಹೇಳ್ಕೊಳ್ಬೇಕಾ ಬೇಡವಾ ಅಂತ ನನಗೆ ಗೊತ್ತಾಗ್ತಿಲ್ಲ. ತುಂಬಾ ಒಂಥರ ಆಲ್ಮೋಸ್ಟ್ ಒಂದು ವಾರದಿಂದ ನಾನು ತುಂಬಾ ಒಂಥರ ಡಿಪ್ರೆಷನಲ್ಲಿ ಇದ್ದೀನಿ. ಏನಕ್ಕೆ ಅಂತಂದರೆ ಲೈಫಲ್ಲಿ ಒಂದಷ್ಟು ಏರುಪೇರುಗಳು ಆಗ್ತಿದೆ. ಬಟ್ ತಡ್ಕೊಳಕ್ ಆಗದೆ ರೇಂಜಿಗೆ ಆಗ್ತಾ ಇತ್ತು ನನಗೆ. ಏನಾರು ಒಂದಷ್ಟು ಕನಸು ಇಟ್ಕೊಂಡು ಏನಾರು ಮಾಡಿ ಸೊ ಅದು ಹೆಂಗೆ ಕೈ ಬಿಟ್ಟೋಗುತ್ತೆ ಅನ್ನುವಂಥ ಪರಿಸ್ಥಿತಿಯಲ್ಲೆಲ್ಲ ಆಗ್ಬಿಟ್ಟಿದೆ ಸಿಚುವೇಶನ್ನು. ಸೊ ಆ ಒಂದು ತಲೆನೋವಿಂದ ಡ್ಯೂಟಿನ ಮಾಡ್ತಾ ಇದ್ದೀನಿ. ಡ್ಯೂಟಿನೂ ಕಡಿಮೆ ಮಾಡ್ತಿರೋದು ಆಯಿತಾ, ಡ್ಯೂಟಿನೂ ಕಡಿಮೆ ಮಾಡ್ತಿರೋದು. ಬಟ್ ವಿಡಿಯೋ ಮಾಡೋಕ್ಕಂತೂ ಮೂಡೇ ಇಲ್ಲ ನನಗೆ. ಆ್ಯಕ್ಚುಲಿ ಇವಾಗಲೂ ವಿಡಿಯೋ ಮಾಡೋಕ್ಕೆ ನನಗೆ ಮಾಡುವಂಥ ಪರಿಸ್ಥಿತಿ ಇಲ್ಲ ನಾನು. ಬಟ್ ಏನಪ್ಪ ಅಂತ ಹೇಳಿದ್ರೆ, ಒಂದು ನಿಮ್ಮ ಎಲ್ಲರೂ ಸುಮಾರು ಜನ ವಿಡಿಯೋ ಹಾಕಿ ಅಂತ ವಾಟ್ಸಪ್ಪಲ್ಲೆಲ್ಲ ಮೆಸೇಜ್ ಮಾಡ್ತಾಯಿದ್ರಿ. ಸೊ ಅದಕ್ಕೋಸ್ಕರ ಒಂದು ಅಪ್ಡೇಟ್ ಕೊಟ್ಬೋಣ ಅಂದ್ಬಿಟ್ಟು ವಿಡಿಯೋನ ಮಾಡ್ತಾ ಇದ್ದೀನಿ. ಡೇಟು 26ನೇ ತಾರೀಕು ಶುಕ್ರವಾರ. ಟೈಮ್ ಹೋದತ್ರ ಒಂದು 5:25 ಸಂಜೆ. ಸೊ ಡ್ಯೂಟಿ ಮಾಡೋಣ ಅಂತ ಹೊರಟಿದ್ದೀನಿ ಗೈಸ್. ಇದಾದ್ಮೇಲಿಂದ ಕಂಟಿನ್ಯೂಸ್ ವಿಡಿಯೋ ಹಾಕ್ತೀನ ಅಥವಾ ಎಷ್ಟು ದಿನ ಗ್ಯಾಪ್ ಆಗುತ್ತೆ ಏನು ಎತ್ತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಗೈಸ್. ಇದಾದ್ಮೇಲೆ ನೆಕ್ಸ್ಟ್ ವಿಡಿಯೋ ಯಾವಾಗ ಆಗ್ತೀವಿ ಅನ್ನೋದು ನಂಗೆ ಗೊತ್ತಿಲ್ಲ. ಸೊ ಆ ಥರ ಸಿಚುವೇಶನಲ್ಲಿದೆ. ಸೊ ನೋಡೋಣ, ದೇವ್ರ ದಯೆಯಿಂದ ಏನು ಪ್ರಾಬ್ಲಮ್ ಆಗಿದೆ ಆದಷ್ಟು ಬೇಗ ಸಾಲ್ವ್ ಆಗಿದ್ರೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಗೈಸ್. ನಿಜವಾಗ್ಲೂ ಯಾವ ಥರ ಅನಿಸ್ಬಿಟ್ಟಿತ್ತು ಅಂದರೆ ಯೂಟ್ಯೂಬ್ನೇ ಕ್ವಿಟ್ ಮಾಡ್ಬಿಡೋಣ ಅನ್ನುವ ಅಷ್ಟ್ರ ಮಟ್ಟಿಗೆ ನನಗೆ ಒಂಥರ ಡಿಮೋಟಿವೇಟ್ ಅಂತಂದ್ರೆ ನನಗೆ ಡಿಮೋಟಿವೇಟ್ ಆಗೋ ಥರ ಆಗ್ಬಿಟ್ಟೈತೆ. ಏನು ಮಾಡೋದು, ಮಕ್ಕಳು ಬೇರೆ ಹುಷಾರು ತಪ್ಪಿರ್ತಾರೆ. ಸ್ಟಾರ್ಟಿಂಗ್ ಒಂದು ಕ್ಲಿಪ್ ಹಾಕಿರ್ತೀನಿ, ನೋಡಿರ್ತೀರ. ಅವ್ನ ಮಕ್ಕ ನೋಡಿ ಚಿಕ್ಕೊಂದು ಯಾವ ಥರ ಇದೆ ಅಂತ, ಹುಷಾರು ತಪ್ಪಿಬಿಟ್ಟವನು ಅವನುವೆ. ಸೊ ಈ ಥರ ಸಿಚುವೇಶನ್ ಇದೆ. ಸೊ ಬನ್ನಿ ನೋಡುವ ಇವತ್ತು ಅರ್ನಿಂಗ್ಸ್ ಯಾವ ಥರ ಆಗುತ್ತೆ ಏನು ಅಂತ. ಸೊ ಬನ್ನಿ ಲೆಟ್ಸ್ ಸ್ಟಾರ್ಟ್ ಗೈಸ್. ಸ್ನೇಹಿತರೆ ನೋಡ್ಬೋದು, CNG ಬಂದ್ಬಿಟ್ಟು ಆಲ್ಮೋಸ್ಟ್ ಹಾಫ್ ಟ್ಯಾಂಕ್ CNG ಇದೆ. ಸೊ ಈಗ ಹೋಗ್ತಾ CNG ಫಿಲ್ ಮಾಡಿಸ್ಕೊಂಡು ಹೋಗೋಣ. ಡ್ಯೂಟಿನ ಬಂದ್ಬಿಟ್ಟು 3 ಆ್ಯಪಲ್ಲಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ನಾನಿರುವಂಥ ಸಿಚುವೇಶನಲ್ಲಿ ನಾನು ನೈಟ್ ಡ್ಯೂಟಿಗಳನ್ನ ಜಾಸ್ತಿ ಮಾಡೋದ್ರಿಂದ ನೈಟ್ ಹೊತ್ತು ಡ್ಯೂಟಿಗಳು ಕಮ್ಮಿ ಯಾವುದ್ರಲ್ಲಿ ಅಂತ ಓಲಾ ರ್ಯಾಪಿಡೋದಲ್ಲಿ. ಸೊ ಬೆಳಗ್ಗೆ ಹೊತ್ತು ಮಾಡೋರಿಗೆ ಡ್ಯೂಟಿಗಳು ಬೇಜಾನಿರುತ್ತೆ ಓಲಾ ರ್ಯಾಪಿಡೋದಲ್ಲಿ, ಇಲ್ಲ ಅಂತ ಹೇಳ್ತಿಲ್ಲ. ಸೊ ಬಟ್ ನಾನು ನೈಟ್ ಟೈಮ್ ಮಾಡೋದ್ರಿಂದ ಸ್ವಲ್ಪ ಡ್ಯೂಟಿ ಕಡಿಮೆ ಇರುತ್ತೆ. ಸೊ ಅದರಿಂದ 2ನೇ ಆ್ಯಪನ್ನೇ ನಂಬ್ಕೊಂಡಿರೋಕ್ಕಾಗಲ್ಲ. ಸೊ ಅದಕ್ಕೆ ಊಬರ್ನೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಊಬರಲ್ಲಿ ಪಾಸ್ನ ಯಾವ್ದು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ 5,000 ರೂಪಾಯಿದು 480 ರೂಪಾಯಿದು ಆಯಿತಾ. 480 ರೂಪಾಯಿದು 5,000 ರೂಪಾಯಿ ಪಾಸು. ಸೊ ಅದನ್ನು ತಗೊಳ್ಳೋಣ ಊಬರಲ್ಲಿ ಅಂತ. ರ್ಯಾಪಿಡೋದಲ್ಲಿ ಅದು ಆಲ್ಮೋಸ್ಟು ಅದು 10,000 ರುಪೀಸ್ ಆಲ್ರೆಡಿ ಇದೆ. ಮತ್ತು ಓಲಾದಲ್ಲೊಂದು ಮಾತ್ರ ಒಂದಿನದ್ದು ರೀಚಾರ್ಜ್ ಮಾಡ್ಕೊಳ್ಳೋಣ 149 ರೂಪಾಯಿ ಕೊಟ್ಟು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡುವ ಯಾವ್ಯಾವ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಏನು ಎತ್ತ ಅಂತ. ಏನಕ್ಕೆ ಅಂತ ಹೇಳಿದ್ರೆ ಈ ಒಂದು ಡಿಸಿಷನ್ ತೊಗೊಂಡಿರೋದು, ಈಗ ಊಬರಲ್ಲೂ ಡೈಲಿ ಪಾಸ್ ತೊಗೊಂಡು ನಾವು ಅದೊಂದರಲ್ಲೇ ಮಾಡಬೇಕು. ಆವಾಗ ನಾವು ಎಲ್ಲ ಆ್ಯಪ್ ಮಾಡಿಕೊಂಡು ಡೈಲಿ ಪಾಸ್ ತೊಗೊಳ್ತೀವಿ ಅಂದ್ರೆ ಲಾಸ್ ಆಗಿಬಿಡುತ್ತೆ ಅದು. ಇಲ್ಲಾಂದರೆ 5,000 ರುಪೀಸ್ಗೆ 480 ರೂಪಾಯಿ ಹಿಂಗೆ ಕೊಟ್ಟಿದ್ದಾನೆ ತೊಗೊಂಡು ಹತ್ತತ್ರ ಒಂದು 4,000 ರೂಪಾಯಿ ಅರ್ನಿಂಗ್ಸು ಆಗುತ್ತೆ. 4,000 ರೂಪಾಯಿಗೆ 480 ರೂಪಾಯಿ ಕಮಿಷನ್ ಕೊಟ್ಟಂಗೆ ಆಗುತ್ತೆ ಅವ್ನಿಗೆ ನಾವು. ಸೊ ಆವಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಕೂಡ ನಾವು ಟೈಮಿಂಗ್ಸ್ ಅದಕ್ಕೆ ಒಂದು ಟೈಮ್ ಪೀರಿಯಡ್ ಇರೋದಿಲ್ಲ. ಸೊ ಅವಾಗ ಈಸಿ ಆಗುತ್ತೆ ಮಾಡ್ಕೊಡೋದಕ್ಕೆ ಎಲ್ಲ ಆ್ಯಪನ್ನು ಅನ್ನೋದೊಂದು ತಲೆಯಲ್ಲಿ ಇಟ್ಕೊಂಡು ಮಾಡೋದಂತ ಆ ಥರ ಅಂದ್ಕೊಂಡಿದ್ದೀನಿ. ಸೊ ನೋಡುವ ಗೈಸ್ ಬನ್ನಿ. ಗೈಸ್ ಬಂದೆ ಪೆಟ್ರೋಲ್ ಬಂಕ್ ಹತ್ರ. ಇಲ್ಲಿ CNGಗೆ ಇಲ್ಲಿ ಪ್ರೆಷರು ಇದೆಯೇ ಇಲ್ವೋ ಗೊತ್ತಿಲ್ಲ ಇವತ್ತು. ನೋಡೋಣ ಬನ್ನಿ. 1-2-3 ಗಾಡಿ ಇದೆ. ಹಾಸ್ಕೊಂಡು ಈ ಗಾಡಿ ಆದಮೇಲೆ ಹೋಗ್ಬಿಟ್ಟು ಹಾಸ್ಕೊಂಡು ಹೊರಡೋಣ. ಈಗ ನಾನು ಬಂದು ಹತ್ತತ್ರ ಇಲ್ಲಿ ನಾರಾಯಣಪುರ ಹತ್ರ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದ್ಬಿಟ್ಟು 7:25 ಆಗಿದೆ. ಸೊ ಇಲ್ಲಿ ತನಕ ಊಬರ್ ಮತ್ತು ರ್ಯಾಪಿಡೋ ಎರಡನ್ನು ಮಾಡ್ಕೊಂಡಿದ್ದು. ಓಲಾ ಇನ್ನೂ ರೀಚಾರ್ಜ್ ಮಾಡ್ಕೊಂಡಿಲ್ಲ. ಮುಂದಕ್ಕೆ ಎಲ್ಲರೂ ಹೋಗಿ ಸಿಟಿ ಸೆಂಟ್ರಲ್ಲಿ ಎಲ್ಲರೂ ರೀಚಾರ್ಜ್ ಮಾಡ್ಕೊಳ್ಳೋಣ ಅಂತ ಸುಮ್ಮನಾದೆ. ಬಟ್ ಊಬರಲ್ಲೂ ಡ್ಯೂಟಿ ಇಲ್ಲ ಗೈಸ್, ಮತ್ತು ರ್ಯಾಪಿಡೋದಲ್ಲೂ ಡ್ಯೂಟಿ ಇಲ್ಲ. ಸ್ಮಾಲ್ ಬುಕ್ಕಿಂಗ್ ಬಂತು, ಒಂದು 3 ಡ್ಯೂಟಿ ಬಂತು. ರ್ಯಾಪಿಡೋದಲ್ಲಿ ತಗೊಳ್ಳಿಲ್ಲ ನಾನು, ಸ್ಮಾಲ್ ಡ್ಯೂಟಿ ಯಾಕೆ ಅಂದ್ಬಿಟ್ಟು. ಸೊ ಅಲ್ಲಿಂದ ಇಲ್ಲಿ ತನಕ ನೋಡ್ರಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಬಟ್ ಯಾವುದೇ ಡ್ಯೂಟಿಗಳು ಸಿಕ್ಕಿದ್ರೆ ಟೈಮ್ ಹತ್ತತ್ರ 2 ಅವರ್ ಮೇಲೆ ಆಯಿತು. ಈ ಥರ ಪರಿಸ್ಥಿತಿ ಸ್ನೇಹಿತರೆ. ಟೈಮ್ ಬಂದ್ಬಿಟ್ಟು 4-5 ಗಂಟೆ ಹತ್ತತ್ರ, ಒಂದು 5 ನಿಮಿಷ ಇದೆ 5 ಗಂಟೆಗೆ.
ಸೊ ಡ್ಯೂಟಿ ಅದತ್ರ ಒಂದು 4 ಡ್ಯೂಟಿನ ಆಗಿದೆ. ರ್ಯಾಪಿಡೋದಲ್ಲಿ 3 ಡ್ಯೂಟಿ, ಊಬರಲ್ಲಿ 1 ಡ್ಯೂಟಿ. ಇವಾಗ ಬಂದ್ಬಿಟ್ಟು ಬಾಗ್ಲೂರು ಹತ್ರ ಬಂದು ಟೀ ಕುಡಿಯೋಣ ಅಂದ್ಬಿಟ್ಟು ಟೀ ತೊಗೊಂಡು, ಟೀ 2 ಬಿಸ್ಕೆಟು ತೊಗೊಂಡು ಕುತ್ಕೊಂಡಿದ್ದೀನಿ. ತಲೆ ನಿಜವಾಗ್ಲೂ ವಯಸ್ಸು ಆಗ್ತಾನೆ ಇಲ್ಲ, ವಿಡಿಯೋ ಮಾಡೋಕ್ಕೆ ಮೂಡಿಲ್ಲ, ಆ ಥರ ಆಗ್ಬಿಡೈತೆ. ಸೊ ಯಾವುದೂ ನಾನು ಸ್ಕ್ರೀನ್ ಶಾಟ್ ಆಗಲಿ ಯಾವುದೇ ಆಗಲಿ ಹಾಕಿಲ್ಲ. ಸೊ ಅದಾದ್ಮೇಲೆ ಡೈರೆಕ್ಟಾಗಿದ್ದಾನೆ ಹೇಳ್ತಿರೋದು. ಯಾವ ಥರ ಆಗ್ಬಿಡೈತೆ ನನ್ನ ಲೈಫು ಅಂತ ಹೇಳಿದ್ರೆ, ಆಲ್ಮೋಸ್ಟ್ 1 ವಾರ ಏನು ವೀಡಿಯೋ ಮಾಡಿ ಹಾಕಿಲ್ಲ ನಾನು. ಅಷ್ಟರಲ್ಲಿ ಏನೆಲ್ಲ ಅನ್ಭವಿಸ್ಬಿಟ್ಟಿದ್ದೇನೆ ಅಂತಂದರೆ, ಒಂದು ನಮ್ಮನೆ ನಾಯಿ ಮರಿ ಅದು ಹುಷಾರು ತಪ್ಪಿತು. ಅದು ಒಂದು 3 ದಿನ ಅದು ವಾಮಿಟ್ಟು ಊಟನೇ ಮಾಡ್ತಿರ್ಲಿಲ್ಲ. ಅದು ವಾಮಿಟ್ಟು ಲೂಸ್ ಮೋಷನ್ ಆಗಿ ಅದನ್ನು ಆಸ್ಪತ್ರೆಗಿಲ್ಲ, ಮನೆಗೆ ಆ ಡಾಕ್ಟ್ರನ್ನ ಕರೆಸಿ ಅದನ್ನು ತೋರಿಸೋದು. ಸೊ ಅದಾದ್ಮೇಲೆ ಮೈಸೂರು ಸ್ವಲ್ಪ ಏನೋ ಹೋಗ್ಬೇಕಿತ್ತು, ಮೈಸೂರಿಗೆ ಹೋಗಿ ಬಂದ್ವಿ. ಬಂದಾಗ ತಿರ್ಗಾ ಹುಷಾರು ತಪ್ಪೈತೆ. ತಿರ್ಗಾ ಅವಂದು ಇವಾಗ ಪರವಾಗಿಲ್ಲ ಅಂದ್ಕೊಳ್ಳಿ ಸ್ವಲ್ಪ, ಆಯ್ತಾ. ಅದಾದ್ಮೇಲಿಂದ ಒಂದಷ್ಟು ಪ್ರಾಬ್ಲಮ್ಸ್ಗಳಿದ್ದಾವೆ ಗೈಸ್. ನಾನು ಮನೆ ಕಟ್ಟಿರೋದು ನೋಡಿರ್ತೀರ, ಹತ್ತತ್ರ 1 ವರ್ಷ ಮೇಲೆ ಆಗೋಯ್ತು ಸ್ಟಾಪ್ ಮಾಡಿ. ಕನ್ಸ್ಟ್ರಕ್ಷನ್ ಶುರು ಮಾಡಿ ಸ್ಟಾಪ್ ಮಾಡಿ ಮೋಲ್ಡ್ ಆಗಿಬಿಟ್ಟಿದ್ದು. ಸೊ ಅದಾದ್ಮೇಲಿಂದ ಯಾವುದೇ ಇದಕ್ಕೂ ಪ್ಲಾಸ್ಟ್ರಿಂಗ್ ಆಗಲಿ, ಅದಕ್ಕೆ ಪ್ಲಮ್ಮಿಂಗು, ವೈರಿಂಗು, ಇನ್ನು ಬ್ಯಾಲೆನ್ಸ್ ಏನೇನು ಕೆಲಸ ಇರೋದು ಮನೆಯದು. ಸೊ ಅದಕ್ಕೆ ದುಡ್ಡು ಅನ್ಸೋಕ್ಕೆ ಆಗ್ತಿಲ್ಲ. ನೀವೇ ಅಂದ್ಕೊಳ್ಳಿ, ಯಾರ ಮೇಲೂ ಡಿಪೆಂಡ್ ಆಗದೆ ಒಬ್ಬನೇ ಎಲ್ಲ ಮೇಂಟೈನ್ ಮಾಡಬೇಕು, ಯಾರು ಸಪೋರ್ಟ್ ಮಾಡ್ತಿಲ್ಲ ಅಂತ ಅನ್ನೋ ಒಂದು ಟೈಮ್ನಲ್ಲಿ ಈ ಕಾರು ಸಹ EMIಗಳು, ಈ ಸ್ಕೂಟ್ರ್ EMIಗಳು, ಫ್ಯಾಮಿಲಿ, ಅದು ಇದು ಚೀಟಿ ದುಡ್ಡು, ಅದು ಎಲ್ಲ ಮೇಂಟೈನ್ ಮಾಡ್ಕೊಂಡು ಮನೆ ಕಟ್ಟೋಕ್ಕಾಗತ್ತಾ ನಾವು ಅಂತ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗತ್ತೆ ನಾವು. ಸೊ ಇದೆಲ್ಲ ತಲೆನೋವುಗಳು ಆಗ್ಬಿಟ್ಟೈತೆ. ನೋಡೋಣ ಮುಂದಕ್ಕೆ, ದೇವರು ಇನ್ನೊಂದು 2 ತಿಂಗಳೊಳಗಡೆ ನಾನು ಮನೆಗೆ ಹೋಗ್ಬೇಕು. ಆ ಮನೆಗೆ ಹೋಗ್ಲೇಬೇಕಾದಂಥ ಪರಿಸ್ಥಿತಿ. ರೆಡಿ ಮಾಡ್ಕೊಂಡು ಬೇಸಿಕ್ ಥಿಂಗ್ಗಳನ್ನ, ಬೇಸಿಕ್ ಅಂದರೆ ವಾಸಕ್ಕಿರೋಕ್ಕೆ ಏನೇನು ಬೇಸಿಕ್ ಬೇಕು, ಸೊ ಅದನ್ನು ರೆಡಿ ಮಾಡ್ಕೊಂಡು ಹೋಗ್ಬೇಕು. ಸೊ ನೋಡೋಣ, ಒಂದು 2 ತಿಂಗಳಲ್ಲಿ. ಸೊ ಒಂದು ಸಾಲ ಬೇಕು ಅಂತ ಹೇಳ್ತಾರೆ, ಒಂದು 2ರಿಂದ 3 ಲಕ್ಷ ರೂಪಾಯಿ ಬೇಕಾಗುತ್ತೆ. ಯಾರ ಹತ್ರ ಒಂದು 2 ಲಕ್ಷ ರೂಪಾಯಿ ಸಾಲ ಕೇಳಿದ್ದೀನಿ. ಸೊ ಅವರು ಕೊಟ್ಟರೆ ರೆಡಿ ಮಾಡಿಸ್ಕೊಂಡು ಹೋಗೋಣ ಅಂತ. ಸೊ ನೋಡುವ ಗೈಸ್, ವೀಡಿಯೋಸು ಆಲ್ಮೋಸ್ಟ್ ಸ್ವಲ್ಪ ಕಮ್ಮಿನೇ ಮಾಡ್ಬಿಡ್ತೀನಿ, ಯಾಕಂದ್ರೆ ನಾನು ಸ್ವಲ್ಪ ತಲೆನೋವುಗಳ ವೀಡಿಯೋಗಳನ್ನ ಮಾಡೋಕ್ಕಾಗ್ತಿಲ್ಲ. ಸ್ನೇಹಿತರೆ, ಟೈಮ್ ಬಂದ್ಬಿಟ್ಟು 7:55 ಆಗಿದೆ. ಸೊ ಮನೆ ಹತ್ರ ಹೋಗ್ತಾ ಇದ್ದೀನಿ ಗೈಸ್. ಅರ್ನಿಂಗ್ಸ್ ಬಂದ್ಬಿಟ್ಟು ನಿಮ್ಗೆ ಯಾವುದೂ ಈ ಒಂದು ವಿಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ. ಏನಕ್ಕೆ ಅಂತಂದರೆ, ನಿಮಗೆ ಅದೇ ಹೇಳಿಲ್ಲ, ನನಗೆ ಡ್ಯೂಟಿ ಮಾಡೋಕ್ಕೂ ಮೂಡಿಲ್ಲ, ಈ ಕಡೆ ವಿಡಿಯೋ ಮಾಡೋಕ್ಕೂ ಮೂಡಿಲ್ಲ ಗೈಸ್. ಆ ಥರ ಇರೋದ್ರಿಂದ ಯಾವುದನ್ನು ನಾನು ಹಾಕೋಕ್ಕೆ ಹೋಗಿಲ್ಲ. ಅರ್ನಿಂಗ್ಸ್ ಬಂದ್ಬಿಟ್ಟು ಆಗಿದೆ ಗೈಸ್. ಅದು ಓಲಾ ಏನೋ ರೀಚಾರ್ಜ್ ಮಾಡ್ಕೊಳಕ್ಕೆ ಹೋಗಿಲ್ಲ, ಓಲಾದಲ್ಲಿ ಡ್ಯೂಟಿನೂ ಮಾಡಿಲ್ಲ. ಏನು ಮೂಡ್ ಇಲ್ಲದೆ, ಕೆಲಸ ಮಾಡೋ ಇಂಟ್ರೆಸ್ಟ್ ಇಲ್ಲದೆ ಮಾಡ್ತೀವಿ ಅಂತಂದರೆ ಏನೂ ಆಗಲ್ಲ. ಅದು ಸುಮ್ಮನೆ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ಸೊ ಅದರಿಂದ ಊಬರ್ದೊಂದು ಅದು ಹೇಳಿದ್ದೆ ಸ್ಟಾರ್ಟಿಂಗಲ್ಲಿ ನಿಮಗೆ 5,000 ರೂಪಾಯಿದು ಪ್ಲ್ಯಾನ್ ತೊಗೊಳ್ತೀನಿ ಅಂತ. ಸೊ 486 ಏನಂತ ಕೊಟ್ಬಿಟ್ಟು ತೊಗೊಂಡಿದ್ದೆ. ಸೊ ಅದರಲ್ಲೊಂದು ಸ್ವಲ್ಪ ಅರ್ನಿಂಗ್ಸ್ ಆಗೈತೆ. ಅದರಲ್ಲೊಂದು 1,600 ರೂಪಾಯಿ ಅರ್ನಿಂಗ್ಸ್ ಆಗೈತೆ. ತಿರ್ಗಾ ರ್ಯಾಪಿಡೋದಲ್ಲಿ ಬಂದ್ಬಿಟ್ಟು 1,200 ರೂಪಾಯಿ ಆಗೈತೆ. ಪ್ಲಸ್ಸು ರ್ಯಾಪಿಡೋದಲ್ಲಿ ಒಂದು ಪ್ಯಾಸೆಂಜರ್ನ ಕರ್ಕೊಂಡೋಗ್ಬಿಟ್ಟೆ, ಎಲ್ಲಿಗೆ ಬೊಮ್ಸಂದ್ರ ಹತ್ರ ಎಲ್ಲೋ ಕರ್ಕೊಂಡು ಡ್ರಾಪ್ ಮಾಡಿದೆ. ಸೊ ಅಲ್ಲಿಂದ ತಿರ್ಗಾ ಅವರು ಇನ್ನೊಂದು ಕಡೆ ಎಲ್ಲಿಗೋ ಹೇಳಿದ್ರು, ಕರ್ಕೊಂಡೋಗ್ಬಿಟ್ಟೆ, JP ನಗರಕ್ಕೋ ಜಯನಗರಕ್ಕೋ ಇರಬೇಕು. ಸೊ ಅಲ್ಲಿ ಕರ್ಕೊಂಡೋಗ್ಬಿಟ್ಟೆ. ಬಟ್ ಅವರು ಆ್ಯಪಲ್ಲಿ ಬೇಡ, ಹಂಗೆ ಕರ್ಕೊಂಡೋಗಿ ಡೈರೆಕ್ಟಾಗಿ ಅಂತ ಹೇಳಿದ್ರು. ಸೊ ಅದು ಬಂದ್ಬಿಟ್ಟು ಅದೊಂದು ಸ್ವಲ್ಪ ಅಮೌಂಟ್ ಎಕ್ಸ್ಟ್ರಾ ಕೊಟ್ಟರು, ಅದು ಆ್ಯಪ್ ಡ್ಯೂಟಿ ಅಲ್ಲದೆ ಸಪ್ರೇಟು. ಸೊ ಅದು ಸೇರಿದ್ರೆ ಹತ್ತತ್ರ ಒಂದು 2,800 3,000 ರೂಪಾಯಿನ ಆಗಿಲ್ಲ, ಹತ್ತತ್ರ 2,800 ಚಿಲ್ಲರೆ ಆಗಿರ್ಬೇಕು ಅರ್ನಿಂಗ್ಸು. ಸೊ ಈಗ ಹೋಗ್ತಾ ಇದ್ದೀನಿ. ಸೊ ಅದು ಹೇಳಿದ್ನಲ್ಲ ಗೈಸ್, ನನಗೆ ದಯವಿಟ್ಟು ಬೇಜಾರು ಮಾಡ್ಕೊಬಿಟ್ರಿ. ಸುಮಾರು ಜನ ಕಮೆಂಟ್ಗಳು ಮಾಡ್ತಾಯಿದ್ದೀರಾ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ದೀರಾ. ಯಾರಿಗೂ ಕಮೆಂಟ್ಗಳಿಗೂ ರಿಪ್ಲೈ ಮಾಡೋಕ್ಕೆ ನನ್ನ ಕೈಲಿ ಆಗ್ತಿಲ್ಲ, ವಾಟ್ಸಪ್ಗೂ ರಿಪ್ಲೈ ಮಾಡೋಕ್ಕೆ ಆಗ್ತಿಲ್ಲ. ಸ್ವಲ್ಪ ದಿನ ಟೈಮ್ ಕೊಡ್ರಿ. ಸ್ವಲ್ಪ ನಾನು ಏನು ಮೈಂಡ್ ಸೆಟ್ ಏನು ಇದೆ ಇವಾಗ ನಂದು, ಸೊ ಅದರಿಂದ ಸ್ವಲ್ಪ ಈಚೆ ಬರ್ಬೇಕು. ನಾನು ಅಷ್ಟು ಬೇಗ ಬರೋದಕ್ಕೆ ಟ್ರೈ ಮಾಡ್ತೀನಿ. ನಂದು ಹೆಂಗೋ ಆಗ್ಬಿಡತ್ತೆ. ನಾಳೆ ದಿವಸ ನಮ್ಮ ಮಕ್ಕಳು, ಅವ್ರಿಗೆ ಒಂದು ನೆಲೆ ಅನ್ನೋದು ಮಾಡಬೇಕು. ಅದಕ್ಕೋಸ್ಕರನೇ ಎಷ್ಟು ಒದ್ದಾಡ್ತಿರೋದು ನಾನು. ಸೊ ನಂಗೆ ಗೊತ್ತಿಲ್ಲ ಬೇರೆ ತಂದೆ ತಾಯಿಗಳೆಲ್ಲ ಮಕ್ಕಳುಗಳಿಗೆ ಯಾವ ಥರ ಸೇಫ್ಟಿ ಮಾಡ್ತಾರೆ. ಅವ್ರು ಬರೀ ಜನ್ಮ ಕೊಟ್ಬಿಡೋದು ಮಾತ್ರ ಅಲ್ಲ ತಂದೆ ತಾಯಿಗಳ ಜವಾಬ್ದಾರಿ. ಮಕ್ಳಿಗೆ ಜನ್ಮ ಕೊಟ್ಟ ಮೇಲೆ ಆ ಮಕ್ಕಳಿಗೆ ಒಂದು ನೆಲೆ ಅನ್ನೋದನ್ನು ಮಾಡಬೇಕು ಭೂಮಿ ಮೇಲೆ. ಸೊ ಅದು ನಿಜವಾದ ತಂದೆ ತಾಯಿಗಳದ್ದು ಜವಾಬ್ದಾರಿ ಅಂತ ನನ್ನ ಒಂದು ಅಭಿಪ್ರಾಯ. ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿರಿ, ಆಯಿತಾ. ಸೊ ಆಲ್ಮೋಸ್ಟ್ ಇವಾಗಿನ ತಂದೆ ತಾಯಿಗಳು ಸುಮಾರು ಇವಾಗ ತಂದೆ ತಾಯಿಗಳು ಯಾವ ಥರ ಅಂತ ಹೇಳಿದ್ರೆ,
ನಾವ್ಯಾಕೆ ಮಕ್ಳಿಗೆ ಮಾಡಬೇಕು, ಹೋಗು ಅವರೇ ಮಾಡ್ಕೊಡ್ತಾರೆ, ನಾವ್ಯಾಕೆ ಅವ್ರಿಗೆ ಹೆಲ್ಪ್ ಮಾಡಬೇಕು, ಅವ್ರನ್ನೇ ಬರೋ ಅವ್ರು ಮಾಡ್ಕೊತಾರೆ ಅನ್ನೋ ತಂದೆ ತಾಯಿಗಳು ಜಾಸ್ತಿ ಆಗ್ಬಿಟ್ಟು ನಾನು ನೋಡ್ತೀರ ನನಗೆ. ಸೊ ಅದು ಮಾಡೋದು ತಪ್ಪು ಅಂತ ನನಗೆ ಅನ್ಸುತ್ತೆ. ನಾನು ನೋಡ್ರಿ ನನ್ನ ಮಕ್ಳಿಗೆ ಒಬ್ಬಂಗೆ 4.5 ವರ್ಷ, ಇನ್ನೊಬ್ಬಂಗೆ 2.5 ವರ್ಷ. ಸೊ ಇವಾಗಲೇ ಅವ್ರಿಗೆ ನಾನು ಏನು ಮಾಡಿಲ್ಲ, ಏನಾದರೂ ಮಾಡಬೇಕು, ನಾನು ಸಾಯೋದ್ರೊಳಗಡೆ ಏನಾದರೂ ಮಾಡಬೇಕು ಅವ್ರಿಗೆ. ನಾನು ಅನುಭವಿಸಿರೋ ಥರ ಕಷ್ಟನ ಅವ್ರು ಅನುಭವಿಸ್ಬಾರ್ದು ಅನ್ನೋದನ್ನು ಯೋಚನೆ ಮಾಡ್ಕೊಂಡು ಇಷ್ಟು ಒದ್ದಾಡ್ತಾ ಇದ್ದೀನಿ ನಾನು. ಸೊ ಅದರಿಂದ ಅಷ್ಟೇ ಇದೆಲ್ಲ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಗೈಸ್. ಏನು ಪ್ರಾಬ್ಲಮ್ ಆಗಿರ್ಬೋದು ನನಗೆ ಗೈಸ್, ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋಸ್ ಮಾಡೋದಕ್ಕೆ. ಅಕಸ್ಮಾತ್ ಹೆಚ್ಚು ಕಮ್ಮಿ ದಿನ ಲೇಟನ್ನು ಆದ ಸ್ವಲ್ಪ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಟ್ಟು. ಓಕೆನಾ, ಮತ್ತೆ ಸಿಗೋಣ ಗೈಸ್. ಟೇಕ್ ಕೇರ್, ಸೇಫ್ ಆಗಿ.